ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯಲ್ಲಿ ಮುಸ್ಲಿಂ ಬಾಂಧವರಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬವಾದ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಮಾಗಡಿಯ ಮುಖ್ಯ ರಸ್ತೆಯಲ್ಲಿ ಹಲವಾರು ಮುಸ್ಲಿಂ ಬಾಂಧವರು ಮೆರವಣಿಗೆಯನ್ನು ನಡೆಸಿದರು. ಅಲ್ಲಲ್ಲಿ ಸಿಹಿ ಕೂಡ ಹಂಚಿದರು. ವಿಶೇಷವಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಾಗೂ ಕಾಮಣ್ಣನಗುಡಿ ಯುವಕ ಮಿತ್ರರು ಮೆರವಣಿಗೆಯಲ್ಲಿ ಬಂದ ಮುಸ್ಲಿಂ ಬಾಂಧವರಿಗೆ ಸಿಹಿ ಹಾಗೂ ನೀರಿನ ಬಾಟಲಿಗಳನ್ನು ಹಂಚಿದರು. ಡಿವೈಎಸ್ಪಿ ಪ್ರವೀಣ್ ಅವರ ನೇತೃತ್ವದಲ್ಲಿ ಮಾಗಡಿ ವೃತ್ತ ನಿರೀಕ್ಷಕ ಗಿರಿರಾಜ್ ಮತ್ತು ತಾವರೆಕೆರೆ ವೃತ್ತ ನಿರೀಕ್ಷಕ ಮೋಹನ್ ಕುಮಾರ್ ಹಾಗೂ ಮಾಗಡಿ ಪೊಲೀಸ್ ಠಾಣೆ ಮತ್ತು ತಾವರೆಕೆರೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಪರ್ವೇಜ್ ಅವರೇ ನಮಸ್ತೆ. ನಮಸ್ತೆ ಸರ್. ಇವತ್ತು ಮಾಗಡಿ ಪಟ್ಟಣದಲ್ಲಿ ತಾವು ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ. ಈ ಹಬ್ಬದ ವಿಶೇಷತೆ ಏನು ಸರ್? ಈ ಹಬ್ಬದ ವಿಶೇಷತೆ ಏನಂತ ಅಂದರೆ ನಮ್ಮ ಪ್ರಾಫೆಟ್ ಮೊಹಮ್ಮದ್ರವರು ಪೈಗಂಬರವರು ಜನ್ಮದ ದಿನ ಇವತ್ತು ಹುಟ್ಟದ ಹಬ್ಬದ ದಿನ ಅವ್ರದ್ದು. ಅದಕ್ಕೆ ಅದ್ರ ಸಲುವಾಗಿ ಮಾಗಡಿ ಪಟ್ಟಣದಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಶಾಂತಿಯುತವಾಗಿ ಮೆರವಣಿಗೆ ಮಾಡ್ಕೊಂಡು ಬರ್ತೀವಿ ಸರ್. ವಿಶೇಷತೆ ಏನಂತಂದರೆ ಅದೇ ಅವ್ರದ್ದು ಹುಟ್ಟಹಬ್ಬದ ಅದೇ ವಿಶೇಷತೆ. ಅದ್ರ ಸಲುವಾಗಿ ಎಲ್ಲ ಮೆರವಣಿಗೆ ಆದಮೇಲೆ ನಂತರ ಮಸೀದಿಯಲ್ಲಿ ಆ ಭಾಗದ ಮಸೀದಿಗಳಲ್ಲಿ ಸ್ವೀಟು ಮಸೀದಿಯಲ್ಲಿ ಪ್ರಾರ್ಥನೆ ಇರುತ್ತೆ. ಆಮೇಲೆ ಬೀದಿ ಗದಿಯಲ್ಲೆಲ್ಲ ಅವರು ಯಾರ್ಯಾರು ಅವರ ಇಷ್ಟಪಟ್ಟವರು ಇರ್ತಾರೆ ಅವರೆಲ್ಲ ಸ್ವೀಟ್ ಹಂಚೋದು, ಅಡುಗೆ ಮಾಡಾಕೋದು, ಆ ಥರ ಬೇರೆ ಬೇರೆ ಥರ ಫಂಕ್ಷನ್ಗಳು ಮಾಡ್ತಾರೆ. ಪರ್ವೇಜ್ ಅವರೇ ನಮಸ್ತೆ. ಇವತ್ತು ಈದ್ ಮಿಲಾದ್ ಹಬ್ಬವನ್ನು ಮಾಗಡಿ ಪಟ್ಟಣದಲ್ಲಿ ಆಚರಿಸ್ತಾ ಇದ್ದೀರಾ. ಈ ಹಬ್ಬದ ಆಚರಣೆ ಯಾವ ರೀತಿ ಮಾಡ್ತೀರಾ? ಈ ಹಬ್ಬದ ವಿಶೇಷತೆ ಏನು? ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ಸ್ ಟು ಮಿಸ್ಟರ್ ಮಾರಣ್ಣ ಸರ್ ಆ್ಯಂಡ್ ವೆಂಕಟೇಶ್ ಸರ್. ಈ ಹಬ್ಬದ ವಿಚಾರಣೆ ಏನಂದರೆ ನಮ್ಮ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರವರು ಏನು ಹುಟ್ಟಿದ ದಿನ ಅಂತ ಆಚರಣೆ ಮಾಡ್ತೀವಿ ನಾವು. ಇದರಲ್ಲಿ ಏನಂದರೆ ಸ್ವೀಟ್ ಮಾಡಿ ನಮಾಜಿ ಎಲ್ಲ ಮಾಡಿ ಎಲ್ಲರೂ ಒಂದಾಗಿ ಭಾಳ ಗ್ರ್ಯಾಂಡಾಗಿ ನಾವು ಅವರು ಆಚರಣೆಯನ್ನು ಮಾಡ್ತೀವಿ. ಈ ಆಚರಣೆಯಲ್ಲಿ ಈ ಈದ್ ಮಿಲಾದನ್ನು ಮೊದಲಿಂದನೂ ಸುಮಾರು ವರ್ಷ ಹಲವಾರು ವರ್ಷಗಳಿಂದ ನಾವು ಆಚರಣೆಯನ್ನು ಮಾಡ್ತಾನೂ ಬಂದಿದ್ದೀವಿ. ಇದರಲ್ಲೂ ನಮ್ಮ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಆ ಥರ ಭೇದ ಭಾವ ಏನು ಯಾರೂ ಇಲ್ಲ. ಸೈಲೆಂಟಾಗಿ ನಮ್ಮದು ರ್ಯಾಲಿ ಏನಿದೆ ಆ ರ್ಯಾಲಿಯನ್ನು ತೊಗೊಂಡೋಗಿ ಆಚರಣೆ ಮಾಡ್ಕೊಂಡು ನಾವು ಬರ್ತೀವಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು ಕೊಡ್ತೀವಿ. ಮತ್ತು ನಮ್ಮದು ಸೋಷಲ್ ವರ್ಕರ್ಸು, ಆಮೇಲೆ ಕೌನ್ಸಿಲರ್ಗಳು, ನಮ್ಮ ಸೋಷಲ್ ವರ್ಕರ್ಸ್ ಯಾರಿದ್ದಾರೆ, ಆಬಿದ್ ಖಾನ್ ಆಗಲಿ, ಆಮೇಲೆ ಮೌಲಾ ಆಗಲಿ, ಎಲ್ಲ ವಾರ್ಡ್ಗಳಿಂದ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಕೊಡ್ತೀವಿ.
ಇವತ್ತು ನಾವು ಭಾಳ ಅದ್ದೂರಾಗಿ ಆಚರಿಸ್ತಾ ಇದ್ದೀವಿ ಮತ್ತು ಎಲ್ಲ ಜನಗಳು ಸಾಥ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಭಾಳ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಗತ್ತಿನಲ್ಲಿ ಮೊಟ್ಟಮೊದಲ ಬಾರಿಗೆ ಸಮಾನತೆ ಮತ್ತು ಸೌಹಾರ್ದತೆಯನ್ನು ಸಾರಿದಂಥ ಮಹಾನ್ ಚೇತನ ಮೊಹಮ್ಮದ್ ಪೈಗಂಬರರು ದಾಖಲೆಗಳಲ್ಲಿ ವರ್ಣರಂಜಿತವಾಗಿ ಅವರ ಜೀವನ ಚರಿತ್ರೆಯನ್ನು ಸಮಾನತೆ ಮತ್ತು ಸಹೋದರತೆ ಹಾಗೂ ಸೌಹಾರ್ದತೆಯನ್ನು ಸಾರಿದಂಥ ಶ್ರೇಷ್ಠ ವ್ಯಕ್ತಿಗಳು ಮಾಗಡಿ ಪಟ್ಟಣದಲ್ಲಿ ಶಾಂತಿಯುತವಾಗಿ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷವಾದದ್ದು. ಮೊಹಮ್ಮದ್ ಪೈಗಂಬರರು ಸಾರಿದಂಥ ಆದರ್ಶನೀಯ ಮಾತುಗಳನ್ನು ಚಾಚೂ ತಪ್ಪದೆ ಕನಿಷ್ಠ ಅಲ್ಪಾಂಶವನ್ನಾದರೂ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಸಮಾನತೆ, ಸೌಹಾರ್ದತೆ, ಭ್ರಾತೃತ್ವತೆಯನ್ನು ಕಾಪಾಡಿಕೊಂಡು ಹಾಲಲ್ಲಿ ಸಕ್ಕರೆ ಬೆರೆತಂತೆ ನಾವೆಲ್ಲ ಬಾಳ್ತಕ್ಕಂಥ ಕ್ರಮ ಆಗಲಿ ಅಂತೇಳಿ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ.
ಈದ್ ಮಿಲಾದ್ ಹಬ್ಬವನ್ನು ಗಣೇಶ ಚತುರ್ಥಿಯನ್ನು ಅತ್ಯಂತ ಸೌಹಾರ್ದಯುತವಾಗಿ ಆಚರಣೆ ಮಾಡೋದಕ್ಕೆ ದಕ್ಷ ಪೊಲೀಸರಾದಂಥ ಎಸ್ ಪಿ ಸಾಹೇಬರಾದಂಥ ಕಾರ್ತಿಕ್ ರೆಡ್ಡಿ ಸಾಹೇಬ್ರವ್ರಿಗೆ, DSP ಸಾಹೇಬರಾದಂಥ ಪ್ರವೀಣ್ ಕುಮಾರ್ ಸಾಹೇಬ್ರವ್ರಿಗೆ, ವೃತ್ತ ನಿರೀಕ್ಷಕರಾದಂಥ ಗಿರಿರಾಜ್ ಸಾಹೇಬ್ರವ್ರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಭಾಳ ಶ್ರಮಪಟ್ಟಿದ್ದಾರೆ. 48 ಗಂಟೆಗಳ ಕಾಲ ನಿಂತಿದ್ದು ಅವರ ಶ್ರಮದ ಸಂಕೇತವಾಗಿ ಶಾಂತಿಯುತ ಲಭಿಸಿದೆ. ಕರುಣಾಳು ದೇವರುಗಳ ಕೃಪೆ ಅವರಿಗೆ ದೊರೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.